ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ತುಂಬ ಜನ ಬರ್ಡ್ಸ್ ಹಾಕಿರೋರಿಗೆಲ್ಲ ತುಂಬಾ ಯೂಸ್ ಆಗೋವಂಥ ವಿಡಿಯೋ. ಬರ್ಡ್ಸ್ ಅಂತಲೇ ಅಲ್ಲ, ಯಾವುದೇ ಥರ ಈಗ ಕುರಿ, ಮೇಕೆ, ಹಸುಗಳು ಈ ಥರ ಎಲ್ಲರೂ ಸಾಕಿರೋರಿಗೆ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಇದು. ಸೊ ಏನಪ್ಪ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ, ಸೊ ಈಗ ಬೇಸಿಗೆ ಕಾಲ ಆಗಿರೋದು ನನಗೆ ತುಂಬಾ ಮೇವುಗಳಿಗೆಲ್ಲ ಕಷ್ಟ ಆಗ್ತಾಯಿದೆ. ಸೊ ಅವುಗಳಿಗೆಲ್ಲ ಮೇವೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಅದರಲ್ಲಿ ಹಸಿರು ಮೇವಂತೂ ಉರ್ವೇ ಸಿಗ್ತಾನೆ ಇಲ್ಲ. ಸೊ ಇಂಥ ಟೈಮಲ್ಲಿ ಆದಷ್ಟು ನಾವು ನ್ಯಾಚುರಲ್ಲಾಗೆ ಮಾಡಿಕೊಂಡು ಅವುಗಳಿಗೆ ಕೊಡಬೇಕಾಗುತ್ತೆ. ಒಣಮೇವು ಜಾಸ್ತಿ ಕೊಡೋದಕ್ಕೂ ಆಗೋದಿಲ್ಲ, ಕೆಲವೊಂದು ಅಷ್ಟೊಂದು ತಿನ್ನೋದಿಲ್ಲ. ಸೊ ಅದರಿಂದಾಗಿ ನಾವು ಮನೆಯಲ್ಲೇ ಆರ್ಟಿಫಿಷಿಯಲ್ಲಾಗಿ ಹೈಡ್ರೋಪೋನಿಕ್ಸ್ ಮಾಡಿಕೊಂಡು ಕೊಡ್ಬೋದು. ತುಂಬ ಜನ ಹೈಡ್ರೋಪೋನಿಕ್ಸ್ ಅಂದರೆ ಬರೀ ಜೋಳದಿಂದ ಮಾಡ್ತಾರೆ. ಅದಕ್ಕೆ ತುಂಬಾ ಸಿಸ್ಟಮ್ ಬೇಕು, ಅದಕ್ಕೆ ಸ್ಟ್ಯಾಂಡೆಲ್ಲ ಮಾಡಿಸ್ಕೊಬೇಕು, ಡ್ರಿಪ್ ಇರಿಗೇಷನ್ ಹಾಕಬೇಕು, ಮೇಂಟೆನೆನ್ಸ್ ತುಂಬ ಇದು ಮಾಡಬೇಕು, ಅದು ಇದೆಲ್ಲ ತುಂಬ ಖರ್ಚು ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಸೊ ನಾನು ತುಂಬ ಸಿಂಪಲ್ಲಾಗಿ, ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಏನು ಇಲ್ದಿರ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ಥರ ಹೈಡ್ರೋಪೋನಿಕ್ಸ್ ಮಾಡ್ಕೊಡ್ಬೇಕಂತ ತಿಳಿಸ್ಕೊಡ್ತೀನಿ. ಸೊ ನಾನು ಇದುವರೆಗೂ ಮಾಡಿಲ್ಲ, ಇದು ಬಂದು ನನ್ನ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಇವತ್ತಿಂದ ಡೇ 1 ಏನೇನು ಚೇಂಜಸ್ ಆಗುತ್ತೆ ಪ್ರತಿಯೊಂದು ನಿಮಗೆ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಕು ಫ್ರೆಂಡ್ಸ್, ಇವತ್ತು ತಿಳಿಸ್ಕೊಡೋದು ಬಂದು ಫಸ್ಟು ಸ್ಟೇಜಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತೆಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಮೇಯ್ನು, ತುಂಬ ಜನ ಹೈಡ್ರೋಪೋನಿಕ್ಸ್ ಅಂದರೆ ಬರೀ ಜೋಳದಿಂದ ಮಾಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬರೀ ಜೋಳನೇ ಅಂತಲ್ಲ, ನಾವು ಬಂದು ಡಿಫ್ರೆಂಟಾಗಿ ಯೂಸ್ ಮಾಡೋಣ. ಮೊಳಕೆ ಬರೋಂಥ ಯಾವ್ಯಾವ ಕಾಳು ಸಿಗುತ್ತೋ, ಯಾವ ಕಾಳಲ್ಲಿ ಬೇಕಾದರೂ ಹೈಡ್ರೋಪೋನಿಕ್ಸ್ನ ನಾವು ಮಾಡ್ಬೋದು. ಬರೀ ಜೋಳದಿಂದ ಮಾಡಬೇಕಂತ ಏನಿಲ್ಲ. ಅಂದರೆ ಜೋಳ ರೇಟ್ ಕಮ್ಮಿ ಅಂತ ಜೋಳ ತಗೊತಾರೆ, ಮತ್ತು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಜೋಳ. ಅದರಿಂದಾಗಿ ಜೋಳನ ಚೂಸ್ ಮಾಡ್ಕೊತಾರೆ ತುಂಬ ಜನ. ಸೊ ನಾವು ಜೋಳ ಇಲ್ಲ ಅನ್ನೋ ಟೈಮಲ್ಲಿ ನಾವು ಬೇರೆ ಮೊಳಕೆ ಬರೋಂಥ ಕಾಳು ಯಾವುದಿದ್ರೂ ತೊಗೊಬೋದು. ಓಕೆ, ನನ್ನ ಹತ್ರ ಇವಾಗ ಸದ್ಯಕ್ಕೆ ಬಂದು 3 ವೆರೈಟಿ ಸೀಡ್ಸ್ ಇದ್ದಾವೆ. ಅಂದರೆ ಒಂದು ಬಂದು ಸೂರ್ಯಕಾಂತಿ ಬೀಜ, ಎರಡನೇದು ಬಂದು ಸಜ್ಜೆ, ಮೂರನೇದು ಬಂದು ನವಣೆ. ಸೊ ಈ 3 ಐಟಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ನವಣೆ ಒಂದನ್ನು, ಸಜ್ಜೆ ಮಾತ್ರ ಯೂಸ್ ಮಾಡೋಣ ಅಂದ್ಕೊಂಡೆ. ಸೊ ಇವೆರಡು ಇತ್ತು, ಅದರಿಂದಾಗಿ ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದು ನಮ್ಮ ಕೋಳಿಗಳಿಗೆ ಯೂಸ್ ಆಗಬೇಕು, ಪಾರಿವಾಳಗಳಿಗೂ ಆಗಬೇಕು, ಮತ್ತು ಕಾಕ್ಟೈಲ್ಸ್ಗೆ ಆಗಬೇಕು, ಆಫ್ರಿಕನ್ ಲವ್ ಬರ್ಡ್ಸ್ ಹಿಂಗಾಲಿದೆ ಅದಕ್ಕೊಂದು ಆಗಬೇಕು, ಮತ್ತು ಬರ್ಜೀಸ್ಗೆ, ಇವೆಲ್ಲದಕ್ಕೂ ಆಗಬೇಕು. ಸೊ ಅದರಿಂದಾಗಿ 3 ಐಟಮು ತೊಗೊಂಡಿದ್ದೀನಿ. ಯಾಕಂದರೆ ಕೋಳಿಗಳಾದರೂ ನಾವು ಎಲ್ಲದನ್ನು ತಿನ್ನುತ್ತೆ, ಆದರೆ ನಮ್ಮ ಆಫ್ರಿಕನ್ ಲವ್ ಬರ್ಡ್ಸು ಮತ್ತು ಲವ್ ಬರ್ಡ್ಸು ಮತ್ತು ಕಾಕ್ಟೈಲ್ಸ್ ಇವೆಲ್ಲ ಬರೀ ಸನ್ಫ್ಲವರ್ ಸೀಡ್ಸು ಮತ್ತು ಸಜ್ಜೆ ನವಣೆ ಮಾತ್ರ ತಿನ್ನೋದು. ಸೊ ಸಜ್ಜೆ ತಿನ್ನೋದಿಲ್ಲ. ಓಕೆ, ಮೊಳಕೆ ಕಟ್ಟಿದಾದ್ಮೇಲೆ ಅವು ತಿನ್ನೋದು ನೋಡೋಣ. ಯಾಕಂದರೆ ಬರೀ ಡ್ರೈ ಫೀಡೇ ಕೊಡೋದಕ್ಕಾಗೋದಿಲ್ಲ, ಮೊಳಕೆ ಕಟ್ಟಿದ ಕಾಳು ಕೊಡ್ಬೋದು. ಮತ್ತು ಈಗ ನಾವು 1 kg ಇದನ್ನು ಹಾಕ್ಕೊಂಡ್ರೆ, ಅಂದರೆ ಇವುಗಳನ್ನ ಹಾಕ್ಕೊಂಡು ಮೊಳಕೆ ಕಟ್ಟಿಸಿದ್ರೆ ಮಿನಿಮಮ್ ಒಂದು 5 kgವರೆಗೂ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಇದು 1 kg ಕೊಡೋದನ್ನ ನಾವು ಹೈಡ್ರೋಪೋನಿಕ್ಸ್ ಮಾಡ್ಕೊಂಡು ಕೊಟ್ಟರೆ 5 kg ಕೊಟ್ಟಷ್ಟು ಇದಾಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೇ ಗೊತ್ತಾಗೋದು. ಸೊ ಓಕೆ, ಈಗ ಫಸ್ಟ್ ಸ್ಟೆಪ್ ಏನ ಅಂತ ನೋಡ್ತಾಗೋಣ. ಸೊ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದ್ರ ಡೈಲಿ ವೀಡಿಯೋ ಬರುತ್ತೆ. ದಿನದಿಂದ ದಿನಕ್ಕೆ ಎಷ್ಟು ಚೇಂಜಸ್ ಆಗುತ್ತೆ ಏನಂತೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಓಕೆ, ಈಗ ಫಸ್ಟ್ ಬಂದು ಇವೆಲ್ಲ ಪೂರ್ತಿ ಒಣಗಿಸಿರ್ತಾರೆ ಅವರು, ಹಸಿ ಕಾಳು ಯಾವುದೂ ಇರೋದಿಲ್ಲ. ಸೊ ಅದರಿಂದಾಗಿ ಇವುಗಳನ್ನೆಲ್ಲ ಈಗ ಫಸ್ಟ್ ನೆನೆಸ್ಕೊಬೇಕು. ಓಕೆ, ಈಗ ನಾನು ಒಂದು ಜಗ್ಗಲ್ಲಿ ನೀರು ಎತ್ಕೊಂಡಿದ್ದೀನಿ. ಓಕೆ, ಫಸ್ಟು ಇವುಗಳನ್ನ ಒಂದೊಂದು ಚೂರು ಹಾಕ್ಕೊತೀನಿ ಅಷ್ಟೇ, ಯಾಕಂದರೆ ತುಂಬ ಕಾಸ್ಟ್ಲಿ ಇವು. ಸೊ ನಾವು ಬರೀ ಇದರಲ್ಲಿ ಹೈಡ್ರೋಪೋನಿಕ್ ಮಾಡೋಕ್ಕಂದ್ರೆ ಆಗೋದಿಲ್ಲ, ಸುಮ್ಮನೆ ಹೆಂಗೋ ಇದೆಯಲ್ಲ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ಓಕೆ, ನವಣೆನ ಹಾಕ್ಕೊತಾ ಇದ್ದೀನಿ ನೀರಲ್ಲಿ, ನಾನು ಒಂದು ಸ್ವಲ್ಪ ಹಾಕ್ಕೊತೀನಿ. ಓಕೆ, ಇಷ್ಟು ಮಾತ್ರ ನವಣೆನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಯಾಕಂದರೆ ಇದು ರೇಟ್ ಜಾಸ್ತಿ, ಅದರಿಂದಾಗಿ ಇವುಗಳನ್ನ ಅಷ್ಟೊಂದು ಯೂಸ್ ಮಾಡ್ತಾಯಿಲ್ಲ. ಸನ್ಫ್ಲವರ್ ಸೀಡ್ಸು ಎಷ್ಟು, ಸನ್ಫ್ಲವರ್ ಸೀಡ್ಸ್ನ ಬರೀ ಕಾಕ್ಟೈಲ್ಸ್ ತಿಂತಾವೆ ಅಷ್ಟೇ, ಅದರಿಂದಾಗಿ ಇದನ್ನು ಒಂದು ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸನ್ಫ್ಲವರ್ ಸೀಡ್ಸು ಸಹ ಸಾಕು.
ಓಕೆ, ಈಗ ನೆಕ್ಸ್ಟ್ ಮೇಯ್ನ್ ನಾನು ಯೂಸ್ ಮಾಡ್ತಾ ಇರೋದು ಬಂದು ಇದೇನೆ. ಸೊ ಇಷ್ಟೇ ತೊಗೊಂಡಿರೋದು. ಇದು ಇವಾಗ ನೋಡೋದಕ್ಕೆ ಇಷ್ಟಿದೆ, ನೀರಲ್ಲಿ ಅಂದರೆ ಇನ್ನೂ ದಪ್ಪ ಆಗುತ್ತೆ ಕಾಳುಗಳಿವು. ಸಖೆಗೆ ಇದನ್ನು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಟೈಮ್ ಮಾಡೋವಾಗ ಗೋಧಿ, ಜೋಳ ಇವುಗಳನ್ನೆಲ್ಲ ಯೂಸ್ ಮಾಡೋಣ. ರಾಗಿ ಇದ್ದರೆ ರಾಗಿನಲ್ಲಿ ಮಾಡ್ಕೊಳ್ಳಿ. ಸೊ ಯಾವ್ದು ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೋ ಅದನ್ನ ಯೂಸ್ ಮಾಡಿ, ಮತ್ತು ಚೆನ್ನಾಗಿರೋ ಬೀಜಗಳನ್ನ ಯೂಸ್ ಮಾಡಿ. ಮೊಳಕೆ ಚೆನ್ನಾಗಿ ಬಂದಷ್ಟು ನಮಗೆ ಫುಡ್ಡು ಜಾಸ್ತಿ ಬರುತ್ತೆ. ಓಕೆ, ಇದನ್ನು ನೀಟಾಗಿ ನೆನೆಯೋದಕ್ಕೆ ಬಿಡಬೇಕು. ಸೊ ನಾನು ಇದನ್ನ ನೆನೆ ಹಾಕ್ತಾ ಇರೋದು ಬಂದು ನೈಟು. ಓಕೆ, ಒಂದಿನ ನೆನೆ ಹಾಕಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ಅದು ನೆಂದಷ್ಟು ಬೇಗ ಮೊಳಕೆ ಬರುತ್ತೆ. ಸೊ ಈಗ ನೋಡ್ಬೋದು, ಅಂದರೆ ಸೂರ್ಯಕಾಂತಿ ಬೀಜ ಮತ್ತು ನವಣೆ ಮೇಲೆ ಇದೆ. ಸೊ ಸಜ್ಜೆ ಎಲ್ಲ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ ನೀಟಾಗಿ. ಸೊ ಇವು ನೆಂದರೆ ನೀಟಾಗಿ ಅವು ಕೆಳಗಡೆ ಓಕೆ, ಈ ಥರ ನೀಟಾಗಿ ನೆನೆಸ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಇದನ್ನು ನೆನೆಸಿದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂತ ನೆಕ್ಸ್ಟ್ ನಾಳೆ ಬರೋಂಥ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಬರೀ ಇವುಗಳನ್ನ ಯೂಸ್ ಮಾಡಬೇಕು ಅಂತೇನಿಲ್ಲ. ಸೊ ನಾನು ನೆಕ್ಸ್ಟ್ ಟೈಮಿಂದ ಆದಷ್ಟು ರಾಗಿ, ಗೋಧಿ, ಜೋಳ ಇಂಥವುಗಳನ್ನೇ ಯೂಸ್ ಮಾಡಿಕೊಂಡು ಮಾಡ್ತೀನಿ. ಸೊ ಬರೀ ಒಂದೇ ಥರದ್ದೇ ಮಾಡಬೇಕು ಅಂತ ಏನಿಲ್ಲ. ನಾವು ಸಿಂಗಲಾಗಿ ಬೇಕಾದ್ರೆ ಬರೀ ರಾಗಿ ಇದ್ದರೆ ರಾಗಿ ಮಾಡ್ಕೊಬೋದು, ಜೋಳ ಇದ್ದರೆ ಜೋಳ, ಗೋಧಿ ಇದ್ದರೆ ಗೋಧಿ, ಈ ಥರನೂ ಮಾಡ್ಕೊಬೋದು. ಇಲ್ಲ ಅಂದರೆ ಈ ಥರ ಮಿಕ್ಸ್ ಮಾಡಿ ಸಹ ಮಾಡ್ಕೊಬೋದು. ನಾನು ಮಿಕ್ಸ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಸಪ್ರೇಟಾಗೂ ಮಾಡಿ ನೋಡೋಣ, ಯಾವ್ದು ಬೇಗನೆ ರಿಸಲ್ಟ್ ಕೊಡುತ್ತೆ ಅಂತ ಅದನ್ನು ಸಹ ನೋಡೋಣ. ಯಾಕಂದರೆ ಈಗ ನಮ್ಮ ತುಂಬ ಬಿಸಿ ಇರೋದ್ರಿಂದಾಗಿ ಅಷ್ಟೊಂದು ಮೇವು ಸಿಗ್ತಾ ಇಲ್ಲ ಎಲ್ಲೂ. ಸೊ ನಮ್ಮ ಪರಿವಾರಗಳು ಅಷ್ಟೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಸೊ ಅದರಿಂದಾಗಿ ಈ ಥರ ನಾವೇ ಮನೆ ಹತ್ರ ಹೈಡ್ರೋಪೋನಿಕ್ಸ್ ಮಾಡಿಕೊಂಡು ಅವುಗಳಿಗೆ ಕೊಟ್ಟಷ್ಟು ಒಳ್ಳೆಯದು. ಸೊ ಮೇವಿನ ಖರ್ಚು ಸಹ ಕಡಿಮೆ ಆಗುತ್ತೆ. ನೋಡೋಣ ಯಾವ ಥರ ರಿಸಲ್ಟ್ ಕೊಡುತ್ತೇನಂತ ನೋಡ್ತಾಗ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂದರೆ ಮೊನ್ನೆ ಎಲ್ಲ ಸತಿ ಟ್ರೈ ಮಾಡಿದೆ, ಆ ಮೊಳಕೆ ಬರುತ್ತೆ, ಆದರೆ ತುಂಬ ಹೆವಿ ಬಿಸಿ ಇತ್ತಲ್ವ. ಸೊ ಅದರಿಂದಾಗಿ ಬೇರೆ ಥರ ಸ್ಟೆಪ್ ಯೂಸ್ ಮಾಡೋಣ ಅಂತ ಈ ಸತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ವೀಡಿಯೋ ಸಹ ಮಾಡಿ ನಿಮಗೆ ತಿಳಿಸ್ಕೊಡೋಣ ಅಂತ ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಬಂದು ಇದು ಪಾರ್ಟ್ 1 ಡೇ 1 ಆಗಿರುತ್ತೆ. ಡೇ 2ನಲ್ಲಿ ಏನೇನು ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ಒನ್ ಡೇ ನೆನೆಸಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಮಿನಿಮಮ್ ಒಂದು 12 ಅವರ್ ಆದರೂ ನೆಂದರೆ ಚೆನ್ನಾಗಿರುತ್ತೆ. ಓಕೆ, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವೀಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡೋದು ಮಾತ್ರ ಮರೀಲೇ ಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಬಾಯ್. ಎಲ್ರಿಗೂ